ನಾನಿಲ್ಲಿ 5 ಕಾಡು ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದು ಗೊಜ್ಜು ಮಾಡ್ತಾರೆ, ಗೊಜ್ಜು ಮಾವಿನ ಹಣ್ಣು ಅಂತಲೂ ಕರಿತೀವಿ. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಸಿಪ್ಪೆ ತಗೊತೀನಿ. ರಸನೂ ಇರುತ್ತೆ, ಸಿಹಿ ಇರುತ್ತೆ, ಹಣ್ಣಿರುತ್ತೆ, ಹುಳಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ಹಣ್ಣು. ಎಲ್ಲ ತೆಕ್ಕೊಂಡಾದ್ಮೇಲೆ ನೋಡಿ, ಈಗ ಹಣ್ಣೆಲ್ಲ ತೆಕ್ಕೊಂಬಿಡೋಣಂತೆ. ಈ ಥರ ಚೆನ್ನಾಗಿ ಇಚ್ಕೊಂಬಿಟ್ರೆ ಹಣ್ಣು ತಿಳಿ ರಸ ಎಲ್ಲ ಬರುತ್ತೆ. ರಸನೂ ತುಂಬ ಇದೆ ನೋಡಿ, ಹೌದಾ. ನಾನೊಂದು 5 ಹಾಕ್ಕೊಂಡಿದ್ದೀನಿ. ಸಿಪ್ಪೆನೂ ಸುತ್ತ ಅದರೊಳಗೆ ತುಂಬ ಹಣ್ಣಿರುತ್ತೆ. ಚೆನ್ನಾಗಿ ತೊಳ್ಕೊಂಡಿರೋದ್ರಿಂದ ಚೆನ್ನಾಗಿ ಈ ಥರ ಇಚ್ಚಿಕೊಂಡಾಗ ಒಂದು ಅರ್ಧ ಲೋಟದಷ್ಟು ರಸ ಬರುತ್ತೆ ನೋಡಿ. ಇಷ್ಟು ರಸನೂ ಮತ್ತು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಒಂದ್ಸಲಿ ಕೈ ಆಡ್ಕೊಂಬಿಡಿ. ರಸಕ್ಕೆ ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು. ಈ ಟೈಮಲ್ಲಿ ಸ್ವಲ್ಪ ಇಂಗು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಕಡ್ಡಿಯಷ್ಟು ಕರಿಬೇವು ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ. ಒಂದೇ ಒಂದು ಹಸಿಮೆಣಸಿನ್ಕಾಯಿ ಸೀಳಿ ಹಾಕ್ಕೊಂಡಿದ್ದೀನಿ, ರುಚಿಗೆ ಅಷ್ಟೇ ಹಾಕ್ಕೊಂಡಿರೋದು. ಈಗ ನಾವೆಲ್ಲ ರಸ ಮಾಡಿ ಇಟ್ಕೊಂಡಿದ್ದೀವಲ್ಲ ಹಣ್ಣು, ಮಾವಿನ ಹಣ್ಣು, ಅದಿಷ್ಟೂ ಒಗ್ಗರಣೆಗೆ ಹಾಕ್ಕೊಂಡು ಮೇಲೊಂದು 1/4 ಲೋಟದಷ್ಟು ನೀರು ಹಾಕ್ಕೊಂಡು ಮತ್ತೊಂದ್ಸಲಿ ಚೆನ್ನಾಗಿ ಕೈ ಆಡ್ಕೋಬೇಕು. ಇದೀಗ ಕುದಿಯೋಕ್ಕೆ ಶುರುವಾಗುತ್ತೆ ನೋಡಿ. ತುಂಬ ಈಸಿ. ಒಂದು ಪಿಂಚಷ್ಟು ಅರಿಶಿಣ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಪುಡಿ, ಹಾಗೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು, ಇಷ್ಟು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕೈ ಆಡ್ಕೋಬೇಕು. ಈ ಥರ ಕೈ ಆಡ್ಕೊಂಡಾಗ ಎಲ್ಲ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆಗುತ್ತೆ. ಇಷ್ಟಾದಮೇಲೆ ಈಗ ಒಂದು 5ರಿಂದ 6 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಿ ನೋಡಿ. ಈ ಥರ ಕುದ್ದಾಗ ಉಪ್ಪು ಹುಳಿ ಖಾರ ಬೆಲ್ಲ ಎಲ್ಲ ಚೆನ್ನಾಗಿ ಗೊಜ್ಜೊಳಗೆ ಹೀರುತ್ತೆ. ತುಂಬ ಚೆನ್ನಾಗಾಗಿದೆ, ಹೌದಾ. ಇದು ಅನ್ನಕ್ಕೆ, ಆಮೇಲೆ ಕಾಯಿ ಗಂಜಿ ಅಂತ ಮಾಡ್ತೀವಲ್ಲ, ಅನ್ನದ ಗಂಜಿ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಅನ್ನಕ್ಕೆ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ರುಚಿ ಇರುತ್ತೆ. ಈಗ ಸೀಸನ್ ಆಗಿರೋದ್ರಿಂದ ನೀವೆಲ್ಲರೂ ಮಾಡ್ಕೊಂಡು ತಿನ್ನಿ, ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ನೀವು ಮತ್ತೆ ಮತ್ತೆ ಮಾಡ್ಕೋಬೋದು. ನಿಮಗೆ ಈ ಗೊಜ್ಜು ಮಾವಿನ ಹಣ್ಣಿನ ಗೊಜ್ಜು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.